ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ಮೊಸರು ಹಾಕಿ ಮಾಡಿದಂತಹ ತುಂಬ ಸಾಫ್ಟಾದ ದೋಸೆಯನ್ನು ತೋರಿಸ್ತಾ ಇದ್ದೇನೆ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡುವ. 1.5 ಗ್ಲಾಸಿನಷ್ಟು ಬೆಳ್ತಿಗೆ ಅಕ್ಕಿ ಮತ್ತು 1.5 ಟೀ ಸ್ಪೂನ್ನಷ್ಟು ಮೆಂತೆಕಾಳು, 1.5 ಟೀ ಸ್ಪೂನ್ ಸಾಕು. ಮತ್ತು ಇದಕ್ಕೆ ನಾನು ಮೊಸರಿಗೆ ದಪ್ಪ ಮೊಸರಿಗೆ ನೀರು ಹಾಕಿ ಸ್ವಲ್ಪ ನೋಡಿ ತೆಳು ಮಾಡಿದ್ದೇನೆ. ಸಾಧಾರಣ 2 ಗ್ಲಾಸ್ನಷ್ಟು ಮೊಸರನ್ನು ಇಲ್ಲಿ ನಾನು ಹಾಕಿದ್ದೇನೆ. ಒಂದು ದಪ್ಪ ಗ್ಲಾಸ್ ಮೊಸರಿಗೆ 1 ಲೋಟ ನೀರು ಹಾಕಿ 2 ಗ್ಲಾಸ್ ಮಾಡಿದ್ದೇನೆ ನಾನು. ಇದು ನೋಡಿ ಅರ್ಧ ಕಪ್ಪಿನಷ್ಟು ತೆಳು ಅವಲಕ್ಕಿ ತೆಗೆದುಕೊಂಡಿದ್ದೇನೆ ನಾನು, ಅರ್ಧ ಕಪ್ ಸಾಕು. ಇದನ್ನು ಸಹ ಚೆನ್ನಾಗಿ ತೊಳೆದು ಈ ಮೊಸರಿನೊಟ್ಟಿಗೆ ಅಕ್ಕಿ ಮೆಂತೆ ಮೊಸರಿನೊಟ್ಟಿಗೆ ನಾವು 4 ಗಂಟೆ ನೆನೆ ಹಾಕಲಿಕ್ಕೆ ಇಡುವ. ಮೊಸರಲ್ಲೇ ಇದು ಚೆನ್ನಾಗಿ ನೆನೆಯಬೇಕು, ನೀರು ಹಾಕದೆ. ನೋಡಿ, ಈಗ ನಾನು ಮುಚ್ಚಳ ಮುಚ್ಚಿ 4 ಗಂಟೆ ಇಡ್ತಾ ಇದ್ದೇನೆ. ಇವಾಗ ನೋಡಿ ಒಳ್ಳೆ ಚೆನ್ನಾಗಿ ನೆಂದಿದೆ ಇದೀಗ. ಇದನ್ನೀಗ ನಾನು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ನೀವೇನು ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮಿಕ್ಸಿ ಜಾರಿಗೆ ಯಾವುದೇ ನೀರು ಹಾಕುವ ಅಗತ್ಯ ಇಲ್ಲ, ಅದರಲ್ಲಿದ್ದ ಮೊಸರಲ್ಲಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ಒಂದು ಸಲ ನೋಡಿ ಗ್ರೈಂಡ್ ಮಾಡಿ ತೆಗೆದಿದ್ದೇನೆ ನಾನು. ಈಗ 2ನೇ ಸಲ ಸಹ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಉಪ್ಪು ನಾನು ಈಗಲೇ ಹಾಕ್ತಾ ಇಲ್ಲ, ಮರುದಿನ ಬೆಳಿಗ್ಗೆ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೇನೆ. 2 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ, ಯಾಕಂದರೆ ದೋಸೆಯ ತಳಭಾಗ ಚೆನ್ನಾಗಿ ಬಣ್ಣ ಬರ್ತದೆ, ಹೊಂಬಣ್ಣ, ಅದಕ್ಕೋಸ್ಕರ. ಇಲ್ಲಾಂದರೆ ಬಿಳಿ ಬಿಳಿ ಇರ್ತದೆ, ಅದಕ್ಕೋಸ್ಕರ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಇಷ್ಟು ತೆಳು ಇದ್ದರೆ ತೊಂದರೆ ಇಲ್ಲ. ಮುಚ್ಚಳ ಮುಚ್ಚಿದನ್ನು ಮರುದಿನ ಫರ್ಮೆಂಟ್ ಆಗಲಿಕ್ಕಂತ ಇಟ್ಟಿದ್ದೇನೆ ನಾನು. ನೋಡಿ ಮರುದಿನ ಬೆಳಿಗ್ಗೆ ತೋರಿಸ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಇದು ಫರ್ಮೆಂಟ್ ಆಗಿದೆ. ನೋಡಿ ಇಷ್ಟು ಹಿಟ್ಟು ಇದ್ದರೆ ಸಾಕು. ಈ ರೀತಿಯ ಬ್ಯಾಟರ್ ಇದ್ರಾಯಿತು. ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೇನೆ. ಸೋಡಾ ಹುಡಿ ಹಾಕುವ ಅಗತ್ಯ ಇಲ್ಲ, ಬೇಕನ್ನಿಸಿದರೆ 1 ಚಿಟಿಕೆ ಹಾಕ್ಕೊಳ್ಬಹುದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೋಡಿ ಕಬ್ಬಿಣದ ಕಾವಲಿಯಲ್ಲಿ ನಾನು ದೋಸೆ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಬಿಸಿಯಾಗಲಿಕ್ಕಂತ ಇಟ್ಟಿದ್ದೇನೆ ನಾನು ಕಾವಲಿ. ಚೆನ್ನಾಗಿ ಬಿಸಿಯಾಗಿದೆ. ಈಗ ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿ ದೋಸೆ ಹಾಕ್ತಾ ಇದ್ದೇನೆ. ನೋಡಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಸುತ್ತ ಹಾಕಿ ಇದನ್ನು ಬೇಯಿಸಬಹುದು. ಲೋ ಟು ಮೀಡಿಯಮ್ ಹೀಟಲ್ಲಿ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ. ಈಗ ನೋಡಿ ಚೆನ್ನಾಗಿ ತೂತಾದ ದೋಸೆ, ತುಂಬ ಸಾಫ್ಟಾದ ದೋಸೆ ರೆಡಿ ಆಯಿತು. ಚಟ್ನಿ ಅಥವಾ ಸಾಂಬಾರು ಜೊತೆ ಚೆನ್ನಾಗಿರ್ತದೆ ಇದು. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಮೊಸರು ಹಾಕಿ ಮಾಡಿದ್ರಿಂದಾಗಿ ರುಚಿ ಸಹ ಜಾಸ್ತಿಯೇ. ತುಪ್ಪ ಅಥವಾ ಎಣ್ಣೆ ಹಾಕಿ ದೋಸೆ ಮಾಡಬಹುದು. ಇದಕ್ಕೆ ಸಾಂಬಾರು ಅಥವಾ ಚಟ್ನಿ ಜೊತೆ ಈ ದೋಸೆಯನ್ನು ತಿನ್ನಬಹುದು. ತುಂಬ ಸಾಫ್ಟಾಗಿರುವುದರಿಂದ ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದಾಗಿದೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.